ಮಳೆಗಾಲದ ಒಂದು ದಿನ ನಾನು ನನ್ನ ಅತ್ತೆ ಮನೆಗೆ ಹೋಗಿದ್ದೆ. ನನ್ನ ಅತ್ತೆ ಮನೆಯವರೆಲ್ಲ ಪಿಕ್ನಿಕ್ ಅಂತ ಶಿಮ್ಲಾಗೆ ಹೋಗಿದ್ರು. 4 ದಿನ ಮನೇಲಿದ್ದು ನೋಡ್ಕೊಳಪ್ಪ ಅಂತ ಅತ್ತೆ ಫೋನ್ ಮಾಡಿ ಹೇಳಿದ್ದಕ್ಕೆ ನಾನಲ್ಲಿಗೆ ನನ್ನ ಲಗೇಜು ಸಮೇತ ಹೋದೆ. ಅತ್ತೆ ಮನೆ ತಲುಪಿದಾಗ ಒಳಗೆ ಪಕ್ಕದ ಮನೆಯ ಆಂಟಿ ಇದ್ರು. ಅವ್ರ ಹೆಸರು ಕೋಮ್ಲಾ ಅಂತ. ಸುಮಾರು 30-35 ವರ್ಷ ಪ್ರಾಯ ಅವರಿಗೆ. ಅವರನ್ನು ನೋಡದೆ ಎಷ್ಟೋ ವರ್ಷಗಳಾಗಿದ್ವು. ಇವಾಗ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಅವರ ಯೌವನವು ದುಪ್ಪಟ್ಟಾಗಿತ್ತು. ಮೈ ಕೈ ತುಂಬಿಕೊಂಡಿದ್ದರು. ಅವರಿಗೆ ನನ್ನ ಮಾವ ಮನೆ ಬೀಗ ಕೊಟ್ಟು ನೋಡಿಕೊಳ್ಳಲು ಹೇಳಿದ್ದರಂತೆ. ಈ ವಿಷಯ ನನ್ನ ಅತ್ತಿಗೆ ಗೊತ್ತಿರಲಿಲ್ಲ ಎಂದು ನನಗೆ ಆನಂತರ ತಿಳಿಯಿತು. ಒಟ್ಟಿನಲ್ಲಿ ಅತ್ತೆ ಮನೆಯನ್ನು ಕಾಯೋಕ್ಕೆ ಇಬ್ಬರು ಕಾವಲುಗಾರರು. ಅತ್ತೆ ಮನೆಗೆ ಆಗಾಗ ನಾನು ಹೋಗ್ತಾ ಇದ್ದಿದ್ದರಿಂದ ಅದು ನಮ್ಮ ಮನೆಯಂತೆ. ರಾತ್ರಿ ಊಟದ ಸಮಯವಾಗಿದ್ದರಿಂದ ನಾನೇ ಅಡುಗೆ ಶುರು ಮಾಡಿದೆ. ಕೋಮಲ ಆಂಟಿಯನ್ನು ಮೊದಲೆಲ್ಲ ನೋಡಿದ್ದೆ, ಆದರೆ ಈ ಬಾರಿ ಇಷ್ಟೊಂದು ಹತ್ತಿರದಿಂದಲ್ಲ. ಅವರು ಬೆಂಗಳೂರಲ್ಲೇ ವಾಸವಿದ್ದದ್ದು ಜಾಸ್ತಿ. ಈಗ ಅವರ ಮುದ್ದಿ ತಾಯಿನ ನೋಡಿಕೊಂಡು ಇಲ್ಲೇ ಇದ್ದಾರಂತೆ. ಅಡುಗೆ ಮಾಡುವಾಗ ಅವರು ಕೂಡ ಸಹಾಯ ಮಾಡ್ತಾಯಿದ್ರು. ಅಡುಗೆ ಮಾಡ್ತಾನೆ ಕಷ್ಟ ಸುಖ ಹಂಚಿಕೊಂಡೆವು. ಆಗ ನಂಗೆ ತಿಳಿಯಿತು, ಕೋಮಲಾ ಆಂಟಿ ಇನ್ನೂ ಮದುವೆನೇ ಮಾಡ್ಕೊಂಡಿಲ್ಲ ಅಂತ. ಆ ದಿನ ಆಂಟಿಗೆ ನನ್ನನ್ನು ಕಂಡು ತುಂಬ ಖುಷಿಯಾಗಿತ್ತೇನೋ ಅಂತ ಅನ್ನಿಸ್ತು. ಯಾಕಂದರೆ ನನ್ನ ಜೊತೆ ಅವರ ಕಷ್ಟ ಸುಖ ಹಂಚುತ್ತಾ ಮುಕ್ತವಾಗಿ ಮಾತನಾಡಿದ್ರು. ನೀನು ಚಿಕ್ಕವನಿರುವಾಗ ಒಂದು ಸಲ ನೋಡಿದ್ದೆ ಕಣೋ, ಇವಾಗ ನೋಡು ಬೆಳೆದು ಒಳ್ಳೆ ಹ್ಯಾಂಡ್ಸಮ್ ಹೀರೋ ಥರ ಆಗಿದೆಯಾ ಎಂದು ಕೋಮಲ ಆಂಟಿ ಹೇಳಿದಾಗ ಅವರ ಸೌಂದರ್ಯದ ಗುಣಗಾನ ಮಾಡಲು ನಾನು ಕೂಡ ಒಳ್ಳೆ ಅವಕಾಶ ಸಿಕ್ತು ಅಂತ. ನೀವು ಕೂಡ ಆಂಟಿ ಒಳ್ಳೆ ಮಲಯಾಳಿ ಸಿನಿಮಾ ಹೀರೋಯಿನ್ ಥರ ನ್ಯಾಚುರಲ್ ಬ್ಯೂಟಿ. ಇವತ್ತು ನೀವು ಇರಲಿಲ್ಲ ಅಂದರೆ ನಂಗೆ ತುಂಬ ಬೋರ್ ಆಗ್ತಿತ್ತೋ ಏನೋ ಅಂತ ನಾನು ಹೇಳಿದಾಗ ಆಂಟಿ ನಾಚಿಕೆ ನಗು ಬೀರಿದ್ರು. ನನ್ನ ಹೊಗಳಿಕೆ ಅವರಿಗೆ ಖುಷಿ ಕೊಡ್ತು ಎಂದು ಆ ನಗುವಿನಿಂದಲೇ ನಂಗೆ ಅರ್ಥ ಆಯಿತು. ಅವರ ಈ ನಗು ಅಂತೂ ಅಮಲು ತರಿಸುವಂತಿತ್ತು. ದಾಳಿಂಬೆ ಅಂತಿದ್ದ ಅವರ ಹಲ್ಲುಗಳು ಫಳ ಫಳ ಅಂತ ಹೊಳಿತಾ ಇದ್ವು. ಅದಕ್ಕೆ ತಕ್ಕಂತೆ ಒಡೆಯದ ರಸಭರಿತ ತುಟಿಗಳು. ಆಹಾ, ನೋಡೋ ಕಣ್ಣುಗಳಿಗೆ ಹಬ್ಬ. ನನ್ನ ಕೈಗಳು ತರಕಾರಿ ಹಚ್ಚುತ್ತಿದ್ದರೆ ನನ್ನ ನೋಟ ಕೋಮಲ ಆಂಟಿ ಮೇಲೆಯೇ ಇತ್ತು. ಗೋಧಿ ಮೈ ಬಣ್ಣದ ಆಕರ್ಷಕ ಮೈಮಾಟ, ಅದ್ರ ಮೇಲೆ ತೊಟ್ಟಿದ್ದ ಕಪ್ಪು ಬಣ್ಣದ ಸ್ಲೀವ್ಲೆಸ್ ನೈಟಿ ಅಂತೂ ಅದ್ಭುತ ಮ್ಯಾಚಿಂಗ್. ದಪ್ಪನೆಯ ಕೈತೋಳುಗಳು ಮುಟ್ಟಿದ್ರೆ ಜಾರುವಷ್ಟು ನಯವಾಗಿದ್ವು. ಅವರ ಕುತ್ತಿಗೆಯಿಂದ ಒಪ್ಪಿದ ಎದೆವರೆಗಿನ ಭಾಗವನ್ನು ಅವರು ತೊಟ್ಟಿದ್ದ ನೈಟಿಯು ಮುಚ್ಚಿರಲಿಲ್ಲ. ಸ್ವಲ್ಪ ಬಗ್ಗಿದ್ರೂ ಸಾಕು, ಆಂಟಿಯ ಯೌವನದ ಸಿರಿಯು ಕಾಣೋದ್ರಲ್ಲಿ ಅನುಮಾನವೇ ಇರಲಿಲ್ಲ. ಅಷ್ಟರಲ್ಲಿ ನಾನು ನನ್ನ ಕೈ ಬೆರಳನ್ನು ಕೊಯ್ದುಕೊಂಡೆ. ಅಯ್ಯೋ ಅಂತ ನಾನು ನೋವಿನಿಂದ ಅಂದಾಗ ಆಂಟಿ ನನ್ನತ್ತ ನೋಡಿ ನನ್ನ ಹತ್ತಿರ ಬಂದರು. ಅಯ್ಯೋ, ಇದೇನು ಮಾಡ್ಕೊಂಡೆ, ನೋಡ್ಕೊಂಡು ತರಕಾರಿ ಹಚ್ಚಬೇಕು ತಾನೆ ಎಂದು ಕೋಮಲ ಆಂಟಿ ನನ್ನ ಕೈಯ ಬೆರಳುಗಳನ್ನು ಹಿಡಿದು ಹೇಳಿದರು. ನೋಡ್ತಾನೆ ಕಟ್ ಮಾಡ್ತಾ ಇದ್ದೆ ಆಂಟಿ ಎಂದು ಹೇಳಿದೆ. ಏನನ್ನು ನೋಡ್ತಾ ಕಟ್ ಮಾಡ್ತಿದ್ದೆ ಎಂದು ಆಂಟಿ ಪುನಃ ನನ್ನನ್ನು ಪ್ರಶ್ನಿಸಿದರು. ನಿಮ್ಮನ್ನೇ ನೋಡ್ತಾ ಇದ್ದೆ ಅಂತ ಹೇಳೋಕ್ಕಾಗತ್ತೆ. ಅದಕ್ಕೆ ನಾನು ಉತ್ತರ ಕೊಡದೆ ಸುಮ್ಮನಾದೆ. ಬೆರಳಿನಿಂದ ರಕ್ತ ಸ್ವಲ್ಪ ಜಾಸ್ತಿನೇ ಹರಿಯೋಕ್ಕೆ ಶುರುವಾಯಿತು. ಅದನ್ನು ನೋಡಿದ ಆಂಟಿ ಗಾಬರಿಗೊಂಡು ನನ್ನ ಬೆರಳುಗಳನ್ನು ಅವರ ಬಾಯಲ್ಲಿಟ್ಟು ಚೀಪುಕ್ಕೆ ಶುರು ಮಾಡಿದರು. ನಾನಂತೂ ಅದನ್ನು ನಿರೀಕ್ಷಿಸಲೇ ಇರಲಿಲ್ಲ. ಅಪ್ಪ, ಅದೆಂತಹ ಅನುಭವ! ಆಂಟಿ ಚೀಪುತ್ತಾ ನನ್ನ ಬೆರಳನ್ನು ಮೆದು ಮಾಡಿದರು. ಆದರೆ ನನ್ನ ದೇಹದ ಉಳಿದ ಭಾಗಗಳೆಲ್ಲ ಉಬ್ಬಿ ಹಿಕ್ಕತೊಡಗಿದವು. ನಂತರ ಬ್ಯಾಂಡೇಜ್ ತರ್ತೀನಿ ಅಂತ ಹೇಳಿ ಆಂಟಿ ತಮ್ಮ ಮನೆ ಹತ್ತ ಓಡಿದರು. ಜಾಸ್ತಿ ದೂರ ಏನೂ ಇರಲಿಲ್ಲ. ಸುಮಾರು 20-30 ಹೆಜ್ಜೆಗಳಷ್ಟೇ ಅವರ ಮನೆ ದೂರ ಇತ್ತು. ಆಂಟಿ ಚೀಪಿದ ಬೆರಳನ್ನು ನಾನು ಕೂಡ ಚೀಪಿ ಅದರ ರುಚಿ ನೋಡಿದೆ. ರುಚಿಯನ್ನು ಅನುಭವಿಸಿ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದವಾಯಿತು. ಅಷ್ಟರಲ್ಲಿ ಆಂಟಿ ಓಡೋಡಿ ಬಂದು ನನ್ನ ಕೈಗೆ ಬ್ಯಾಂಡೇಜನ್ನು ಹಚ್ಚಿ, ನೀನೇನು ಮಾಡೋದು ಬೇಡ, ತರಕಾರಿ ನಾನು ಕಟ್ ಮಾಡ್ತೀನಿ ಎಂದು ಗದರಿಸಿ ನನ್ನನ್ನು ಪಕ್ಕಕ್ಕೆ ಸರಿಯಲು ಹೇಳಿದರು. ಆಂಟಿ ತರಕಾರಿ ಹಚ್ಚೋಕ್ಕೆ ಶುರು ಮಾಡಿದರು. ಅವರ ನಡು ಅಲುಗಾಡ್ತಿದ್ದ ರೀತಿಯು ನನ್ನ ದೃಷ್ಟಿಯನ್ನು ಅಲ್ಲಿಗೆ ಆಕರ್ಷಿಸಿತು. ಅವರ ಪಕ್ಕಕ್ಕೆ ಬಂದು ನೋಡುತ್ತಾ ನಿಂತೆ. ಥ್ಯಾಂಕ್ಸ್ ಆಂಟಿ ಅಂದೆ. ಥ್ಯಾಂಕ್ಸ್ ಯಾಕೆ ಎಂದು ಕೇಳಿದರು.
ನನ್ನ ಬೆರಳಿಗೆ ಬ್ಯಾಂಡೇಜ್ ಹಚ್ಚಿದ್ದಕ್ಕೆ ಅಂತ ನಾನಂದೆ. ಅಂದಾಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂದಿಲ್ಲ ಅವಾಗ. ಓದೋದು ಬರೆಯೋದು ಇದ್ರೆ ಮಾಡ್ತಾ ಇರು, ನಾನು ಅಡುಗೆ ರೆಡಿ ಮಾಡ್ತೀನಿ ಹೋಗು ಅಂತ ಆಂಟಿ ಹೇಳಿದ್ರು. ಎಲ್ಲ ಓದಿ ಆಗಿದೆ ಆಂಟಿ, ಎಷ್ಟು ಅಂತ ಓದೋದು ಹೇಳಿ ಅಂತ ನಾನು ಉದಾಸೀನದಿಂದಲೇ ಹೇಳಿದೆ. BSc ಅಲ್ವಾ ನೀನು ಎಂದು ಆಂಟಿ ಕೇಳಿದಾಗ ಹೌದು ಫೈನಲ್ ಇಯರ್ ಅಂತ ಅಂದೆ ನಾನು. ಓದೋದ್ರಲ್ಲಿ ಅಸಡ್ಡೆ ಮಾಡಬಾರ್ದು ಲೋಕೇಶ ಅಂತ ನಗುತ್ತಾ ಆಂಟಿ ಹೇಳಿದ್ರು. ಖಂಡಿತ ಇಲ್ಲ ಆಂಟಿ, ನನಗೂ ಆಸೆಗಳಿವೆ. ಒಂದೊಳ್ಳೆ ಜಾಬ್ ನೋಡಿ ಆಮೇಲೆ ಒಂದೊಳ್ಳೆ ಹುಡುಗಿ ಜೊತೆ ಮದುವೆಯಾಗಿ ಸಂಸಾರ ಮಾಡಬೇಕು ಅಂತ. ಆಂಟಿ ನನ್ನ ಮಾತು ಕೇಳಿ ಮುಗುಳ್ನಕ್ಕರು. ಅವರ ನಗು ಅಂತೂ ಎಲ್ಲವನ್ನು ಮರೆಸಿ ಬೇರೆ ಲೋಕಕ್ಕೆ ಕೊಂಡೊಯ್ಯುವಂಥದ್ದು. ನಾನು ತಡೆಯೋಕ್ಕಾಗದೆ ಬಾಯಿ ತಪ್ಪಿ ಹೇಳಿಯೇ ಬಿಟ್ಟೆ, ನಿಮ್ಮ ನಗುವನ್ನು ನೋಡೋದೇ ಒಂದು ಹಬ್ಬ ಆಂಟಿ ನನಗೆ. ಆಂಟಿ ಮುಜುಗರದಿಂದ ನಗು ನಿಲ್ಲಿಸ್ತಾರೇನೋ ಅಂತ ಅಂದ್ಕೊಂಡೆ, ಆದರೆ ಅವರು ಇನ್ನೂ ಜೋರಾಗಿ ನಕ್ಕರು. ನಿನ್ನ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಲೋಕೇಶ, ದೊಡ್ಡ ತುಂಟ ನೀನು ಎಂದರು ಆಂಟಿ. ನನಗಂತೂ ಆಂಟಿಯ ಮೇಲಿನ ಆಸೆ ಏರುತ್ತದೆ ಹೋಯಿತು. ರಾತ್ರಿ ಊಟ ಮುಗಿಸಿ ಆಂಟಿ ನಾಳೆ ಬೆಳಿಗ್ಗೆ ಸಿಗೋಣ ಎಂದು ಹೇಳಿ ಅವರ ಮನೆಗೆ ಹೋದರು. ನನಗೆ ರಾತ್ರಿ ನಿದ್ದೆಯಲ್ಲಿ ಕೋಮಲ ಆಂಟಿದ್ದೆ ಕನವರಿಕೆ. ಇನ್ನೂ 4 ದಿನಗಳಿವೆ. ಅಷ್ಟರೊಳಗೆ ಆಂಟಿಯನ್ನು ಹೇಗಾದರೂ ಮಾಡಿ ಪಟಾಯಿಸಬೇಕೆಂಬುದೇ ನನ್ನ ಚಿಂತೆ. ಆ ನಗು, ಮಾತುಗಳು, ಉಕ್ಕಿ ಹರಿಯುತ್ತಿರುವ ಆಂಟಿಯ ಯೌವನ. ಆಂಟಿಯ ಜೊತೆ ಇಡೀ ಜೀವನವನ್ನೇ ಕಳೆಯಬಲ್ಲೆ. ಅವರ ಕುತ್ತಿಗೆಗೆ ತಾಳಿ ಕಟ್ಟಿ ಜೀವನ ಸಂಗಾತಿಯನ್ನಾದರೂ ಮಾಡಿಕೊಳ್ಬಲ್ಲೆ. ಆದರೆ ಇದಕ್ಕೆಲ್ಲ ಆಂಟಿ ಒಪ್ಕೊಂಡ್ರೆ ತಾನೇ ನನ್ನ ಕನಸು ನನಸಾಗೋದು. ಹೀಗೆ ಆಲೋಚಿಸುತ್ತಾ ನಿದ್ದೆಗೆ ಜಾರಿದೆ. ಕತೆ ಮುಂದುವರಿಯಲಿದೆ ಮುಂದಿನ ಸಂಚಿಕೆಯಲ್ಲಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆ ಆದಷ್ಟು ಬೇಗ ಬರಲಿದೆ. ಒಂದು ವೇಳೆ ಈ ಕತೆ ನಿಮಗೆ ತಡವಾಗಿ ಸಿಕ್ಕಿದಲ್ಲಿ ಮುಂದಿನ ಸಂಚಿಕೆ ವಿಡಿಯೋ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಧನ್ಯವಾದಗಳು.